ಇಬ್ರು ಎರಡು ಕಣ್ಣಿದ್ದಂಗೆ. ನಾನು ಸಿಎಂ ಬಗ್ಗೆ ಮಾತಾಡೋಷ್ಟು ಅರ್ಹತೆ ನನಗಿಲ್ಲ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ಪಕ್ಷ ಏನ್ ಹೇಳಿದ್ರೆ ಅದು ಕೇಳ್ತೀನಿ ಸರ್. ಸಚಿವ ಸ್ಥಾನಕ್ಕೆ ನನಗೆ ಸಚಿವ ಸ್ಥಾನದ ಆಸೆ ಆಕಾಂಕ್ಷೆ ಖಂಡಿತವಾಗೂ ಇದೆ. ನಾನು ಅದನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಕೊಡೋದು ಬಿಡೋದು ಪಕ್ಷಕ್ಕೆ ಬಿಟ್ಟಿದ್ದು. ನನಗೆ ನಂಬಿಕೆ ಇದೆ. ಯಾಕೆ? ಯೂತ್ ಕೋಟಾ ಅಲ್ಲಿ, ಜೈಂಟ್ ಕಿಲ್ಲರ್, ಸಮುದಾಯದ ಕೋಟಾದಲ್ಲಿ ಒಂದದ್ದು ಬರ್ಬೋದು ಅನ್ನೋ ಭರವಸೆ ಇದೆ. ನಾನು ಜನರ ಮಧ್ಯೆ ಇದ್ದೀನಿ, ಅವ್ರ ಕಷ್ಟ ಕೇಳ್ತಿದ್ದೀನಿ. ನನಗೆ ಭರವಸೆ ಇದೆ. ಕೊಡದೇ ಇದ್ರು ನನ್ನ ಸ್ನೇಹಿತರು ಯಾರಾದ್ರೂ ಮಿನಿಸ್ಟರ್ ಆಗ್ತಾರೆ, ಅವ್ರ ಪ್ರಮಾಣ ವಚನಕ್ಕಾದ್ರೂ ಹೋಗ್ತೀನಿ. ಮತ್ತೆ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾಂಗ್ರೆಸ್ MLAಗಳು ಒಟ್ಟಾಗಿದ್ದೀವಿ. MC ಸಾಹೇಬರು, ಸುಬ್ಬಾರೆಡ್ಡಿ ಸಾಹೇಬರು, ನಾನು. MC ಸಾಹೇಬ್ರೆ ಮುಂದುವರಿಸಿದ್ರೆ ನಾನು ಸುಬ್ಬಾರೆಡ್ಡಿ ಸಾಹೇಬರು ತುಂಬಾ ಖುಷಿಯಿಂದ ಸಹಕರಿಸ್ತೀನಿ. ಸುಬ್ಬಾರೆಡ್ಡಿ ಸಾಹೇಬ್ರಿಗೆ ಅವಕಾಶ ಸಿಕ್ಕಿದ್ರೆ ನಾನು MC ಸಾಹೇಬರು ಸಹಕರಿಸ್ತೀನಿ. ನನಗೆ ಖಂಡಿತವಾಗೂ ಸಿಕ್ಕಿದ್ರೆ ಅವರಿಬ್ರು ನನಗೆ ಸಹಕರಿಸ್ತಾರೆ. ನಾವೆಲ್ಲರೂ ಒಂದಾಗಿದ್ದೀವಿ. ಇದು ಭದ್ರಕೋಟೆ ಅಂತ ಮತ್ತೊಮ್ಮೆ ಪ್ರೂವ್ ಮಾಡ್ತೀವಿ ಸರ್. ಥ್ಯಾಂಕ್ ಯು. 15 ವರ್ಷದಿಂದ ಚಿಕ್ಕಬಳ್ಳಾಪುರದಲ್ಲಿ ದರ್ಖಾಸ್ತು ಕಮಿಟಿ ಅಷ್ಟೇ ಆಕ್ಟಿವ್ ಆಗಿರ್ಲಿಲ್ಲ. ನಾನೀಗ ದರ್ಖಾಸ್ತು ಕಮಿಟಿ ಮೀಟಿಂಗ್ ಮಾಡಿದ್ದೀನಿ. ನಾನು ಚೇರ್ಮನ್ ಆಗಿರೋದ್ರಿಂದ. ಸೊ ಫಾರಂ 50, ಫಾರಂ 53, ಫಾರಂ 57. ಫಾರಂ 50 ಅಂದ್ರೆ ಏನು ಅಂದ್ರೆ, ಯಾಕೆಂದ್ರೆ ಕೆಲವರು ಈ ಜನರೇಷನ್ ಹುಡುಗರಿಗೆ ಅದು ಐಡಿಯಾ ಇರಲ್ಲ. ಫಾರಂ 50 ಅಂದ್ರೆ ಇದು 1990ರಲ್ಲಿ ಬರುತ್ತೆ. ಜನರಲ್ ಅವರಾದ್ರೆ 3 ವರ್ಷಕ್ಕೆ ಮುಂಚೆ ಪೊಸಿಷನ್ ಅಲ್ಲಿ ಇರಬೇಕು. SC ST ಆದ್ರೆ 1 ವರ್ಷಕ್ಕೆ ಮುಂಚೆ ಪೊಸಿಷನ್ ಅಲ್ಲಿ ಇದ್ರೆ ಆ ಆಧಾರದ ಮೇಲೆ ಲ್ಯಾಂಡ್ ಕೊಡ್ತಾ ಇದ್ರು. ನೆಕ್ಸ್ಟ್ 1997 ಅಲ್ಲಿ ಫಾರಂ 53 ಅಂತ ಬಂತು. 53 ಬಂದಿದ್ದು 97 ಅಲ್ಲಿ. ಅಲ್ಲೂ ಜನರಲ್ ಅವರು 3 ವರ್ಷ, SC ST 1 ವರ್ಷ ಇದ್ರೆ ಲ್ಯಾಂಡ್ ಕೊಡ್ಬೋದಾಗಿತ್ತು. ನೆಕ್ಸ್ಟ್ 2005 ಅಲ್ಲಿ ಫಾರಂ 57 ಅಂತ ಬಂತು. ಇವಾಗ ನಾವು ಫಸ್ಟ್ ಫಾರಂ 53 ಕ್ಲಿಯರ್ ಮಾಡಿ 57 ಕ್ಲಿಯರ್ ಮಾಡಬೇಕು. ಜಮೀನ್ ಇಲ್ಲದೆ ಇರೋರು ಅವ್ರು ಉಳಿಮೆ ಮಾಡ್ಕೊಂಡು ಜಮೀನ್ ತಗೊಳ್ಳೋದು, ಅಂದ್ರೆ ಸರ್ಕಾರ ಅವ್ರಿಗೆ ಅಲಾಟ್ ಮಾಡೋದು. ಈಗ ನನ್ನಲ್ಲಿ 634 ಕಸಬಾ ಅಲ್ಲಿ ಫಾರಂ 53 ಬಂದಿದೆ. ನಂದಿಯಲ್ಲಿ 1048 ಬಂದಿದೆ. ಮಂಡಿಕಲಲ್ಲಿ 592 ಬಂದಿದೆ. ಫಾರಂ 53. ಫಾರಂ 57 ಕಸಬಾ ಅಲ್ಲಿ 2909 ಬಂದಿದೆ. ನಂದಿಯಲ್ಲಿ 3786 ಬಂದಿದೆ. ಮಂಡಿಕಲಲ್ಲಿ 4819 ಬಂದಿದೆ. ಮಂಚೇನಹಳ್ಳಿ 512 ಫಾರಂ 53, 2466 ಫಾರಂ 57 ಬಂದಿದೆ. ಈಗ ಈ ಫಾರಂ 57 ಒಂದು ಹೊಸ ರೂಲ್ ಬಂದ್ಬಿಟ್ಟಿದೆ. ಈ 53 ಕೊಡುವಾಗ ಜಮೀನ್ ಇದ್ರೆ ಅಲಾಟ್ ಮಾಡಬಹುದಾಗಿತ್ತು. ಗೋಮಾಳದಲ್ಲಿ ಇದ್ರೆ ಮಾತ್ರ ಕೊಡಬೇಕು ಅನ್ನೊಂದು ರೂಲ್ ಇದೆ. ಈಗ ಇವನ್ನೆಲ್ಲ ಪರಿಶೀಲಿಸಿ ಈಗ ಮೀಟಿಂಗ್ ಮಾಡಿದ್ದೀನಿ. ನಾನು ಚಿಕ್ಕಬಳ್ಳಾಪುರದ ರೈತರಿಗೆ ಭರವಸೆ ಕೊಡ್ತೀನಿ. ಇನ್ನೊಂದು ತಿಂಗಳಲ್ಲಿ ಇನ್ನೊಂದು ಮೀಟಿಂಗ್ ಮಾಡ್ತೀನಿ. ಶೀಘ್ರವಾಗಿ ಮೀಟಿಂಗ್ ಮಾಡಿ ಎಷ್ಟೆಷ್ಟು ಫೈಲ್ ಕ್ಲಿಯರ್ ಆಗುತ್ತೋ 5, 10, 20, 30, 40 ಎಷ್ಟು ಫೈಲ್ಸ್ ಕ್ಲಿಯರ್ ಆಗುತ್ತೋ ಆದಷ್ಟು ಬೇಗ ರೈತರಿಗೆ ಅವ್ರಿಗೆ ಜಮೀನ್ ಕೊಡೋ ಭರವಸೆ ನಾನು ಕೊಡ್ತೀನಿ. ಬಹಳ ವರ್ಷಗಳಿಂದ ಆಗಿಲ್ಲ ಸರ್. ಬಹಳ ರೈತರಿಗೂ ಒಂದು ಹೇಳ್ತೀನಿ, ನೀವು ಯಾರು ಪೊಸಿಷನ್ ಅಲ್ಲಿ ಇದ್ದೀರಾ ನಿಮ್ಗೆ ಯಾರಿಗೂ ನಾವು ತೊಂದರೆ ಕೊಡಲ್ಲ. ನಿಮ್ಗೆ ಯಾರಿಗೀಗ ಲೀಗಲಿ ಗ್ರಾಂಟ್ ಮಾಡಬೇಕು ಬೇಗ ಗ್ರಾಂಟ್ ಮಾಡ್ಬಿಡ್ತೀನಿ. ನಾನೀಗ ಇನ್ನೊಂದು ತಿಂಗಳಲ್ಲಿ ಫಾರಂ 53 ಕ್ಲಿಯರ್ ಮಾಡಕ್ ಹೇಳಿದ್ದೀನಿ. ಎಷ್ಟು ಕ್ಲಿಯರ್ ಆಗುತ್ತೆ? ಫಾರಂ 53 ಆಗಿದ ತಕ್ಷಣ 1 or 2 months ಅಲ್ಲಿ ಫಾರಂ 57 ಮಾಡ್ತೀನಿ. ನಾನು ಎಲ್ಲ ರೈತರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಅಣ್ಣ ಯಾರೇ ಮಧ್ಯವರ್ತಿಗಳು ಯಾರು ಏನ್ ಹೇಳಿದ್ರು ಯಾರಿಗೂ ನೀವು ₹1 ಕೊಡಬೇಡಿ. ಕಾನೂನು ರೀತಿ ಇರೋ ಫೈಲ್ ನ ನಾನು ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀನಿ. ಇದು 15 ವರ್ಷ ಆಯ್ತು ಈ ಕಮಿಟಿ ಮಾಡಿ. ಇವಾಗ ಮೊದಲನೇ ಸಲ ಮಾಡಿದ್ದೀನಿ. ಬಡವ್ರ ಬಗ್ಗೆ ನಮಗೆ ಕಾಳಜಿ ಇದೆ, ನಮ್ಮ ಸರ್ಕಾರ ಕಾಳಜಿ ಇದೆ. ಬಡವರಿಗೆ ತುಂಬಾ ಫೈಲ್ಸ್ ಕ್ಲಿಯರ್ ಮಾಡ್ತೀನಿ, ನನಗೆ ನಂಬಿಕೆ ಇದೆ ಸರ್. ಸರ್ಕಾರ ಸುಭದ್ರವಾಗಿದೆ ಸರ್. ಎಲ್ಲ ಕಿತ್ತಾಟದಲ್ಲೇ ಬಡವಾಗಿದೆ, ಅಭಿವೃದ್ಧಿ ಹಿನ್ನಡೆ ಆಗ್ತಿದೆ ಅನ್ನೋದು ಬಿಜೆಪಿ ಆರೋಪ. ಈಗ ಅಭಿವೃದ್ಧಿ ಹಿನ್ನಡೆ ಆಗಿದ್ರೆ ನನಗೆ 50 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಈ 50 ಕೋಟಿ ಅನುದಾನದಲ್ಲಿ ಅರೂರು ಪಕ್ಕದಲ್ಲಿ ಒಂದು ರೋಡ್, ದೊಡ್ಡ ರೋಡ್, ಅಲ್ಲೊಂದು ರೋಡ್ ಹಾಕಿಸ್ತಾ ಇದ್ದೀನಿ. ಈ ಕಡೆ ಕಸಬಾಲ್ ರೋಡ್ ಹಾಕಿಸ್ತಿದ್ದೀನಿ, ನಂದಿ ರೋಡ್ ಹಾಕಿಸ್ತಾ ಇದ್ದೀನಿ. 50 ಕೋಟಿಗೆ ಈಗ DC ಆಫೀಸಲ್ಲೇ ನೀವು ವಿಚಾರಿಸಿ, 50 ಕೋಟಿಗೆ ಅವ್ರ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಡಬೇಕು ಸರ್, ನಾಳೆ ಲಿಸ್ಟ್ ಬೇಗ ಕಳಿಸಿ ಅಂತಿದ್ದಾರೆ. 50 ಕೋಟಿ ರೆಡಿ ಇದೆ, ಸರ್ಕಾರ ಕೊಟ್ಟಿದೆ. ಈಗ ನಮ್ಗೆ ಮೈನರ್ ಇರಿಗೇಷನ್ ಅದು ಇದು ಅನುದಾನ ಇದೆ. ಸುಮ್ಮನೆ ಬಿಜೆಪಿ ಅವ್ರಿಗೆ ಮಾಡೋ ಕೆಲಸ ಇಲ್ಲ. ಅವ್ರು ಏನೇನೋ ಒಂಥರ ಆಡ್ತಿದ್ದಾರೆ. ನಡೀತಿದೆ.